ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಾಗರಾಜ್ ಅಂತ. ನಾಗರಾಜ್ ಅವರು ಎಲ್ಲಿಂದ ಬರ್ತಾ ಇದ್ರ? ಸೀಗಳ್ಳಿ ಮಾಗಡಿ ರೋಡ್. ಸೀಗಳ್ಳಿ ಮಾಗಡಿ ರೋಡ್. ಮಾಗಡಿ ರೋಡ್ ಹತ್ರ ಸೀಗಳ್ಳಿ. ಸೀಗಳ್ಳಿ. ಸೊ ಯಾವ ತಾಲೂಕು ಬರುತ್ತೆ ಸರ್ ನಿಮ್ದು? ಬೆಂಗಳೂರು ತಾಲೂಕು. ಬೆಂಗಳೂರು. ಓಕೆ ಸರ್, ಏನ್ ಅನ್ಸುತ್ತೆ ಜಾತ್ರೆ ನಿಮ್ಗೆ? ಇಲ್ಲ ಬಿಡಿ ಸರ್, ಜಾತ್ರೆ ಬಜಾರ ಇಲ್ಲ. ಬಜಾರ್ ಇಲ್ಲ ಅಂದ್ರೆ ವರ್ಷಕ್ಕಿಂತ ಇಲ್ಲ ಬಜಾರ್ ಅಂದ್ರೆ ಬಿದೋಗ್ತಾ ಇದೆ ಅಂತ ಹೇಳ್ತೀರಾ? ಅಂದ್ರೆ ತಗೊಳ್ಳೋರೆಲ್ಲ ಕಡಿಮೆ ಹೌದು. ಯಾರು ತಗೊಳ್ಳೋರು ಯಾಕೆ ಕಡಿಮೆ ಆದ್ರು ಅಂತ ನಿಮ್ಗೆ ಅನ್ಸುತ್ತೆ? ಎಲ್ಲಾರು ಸೋಕೆ ಮಾಡೋರು ಕಮ್ಮಿ ಆದ್ರು ಆಗ್ತಾವ್ರೆ ಒಬ್ಬೊಬ್ರೆ. ಆಮೇಲೆ ಹೊರದ ಕಡೆಯಿಂದ ಇದರಿಂದ ಜನ ಬರ್ತಾ ಇಲ್ಲ. ಓಕೆ, ಈಗ ವ್ಯವಸಾಯ ಮಾಡೋರೆ ಕಡಿಮೆ ಆಗ್ಬಿಟ್ಟಿದೆ. ಅದ್ರ ಜೊತೆಗೆ ಎತ್ತುಗಳನ್ನ ಕಟ್ಟೋರು ಕಡಿಮೆ ಆಗಿದ್ದಾರೆ. ಮತ್ತೆ ಟ್ರಾಕ್ಟರ್ ಎಲ್ಲ ಬಳಸೋದ್ರಿಂದ ಎತ್ತುಗಳನ್ನ ಯಾರು ಅಷ್ಟಾಗಿ ಉಪಯೋಗಿಸ್ತಿಲ್ಲ, ಸಾಕ್ತಿಲ್ಲ ಅಂತ ಹೌದೌದು. ಸರ್, ಈಗ ನೀವ್ ಹೇಳಿದ್ರಿ ಬೆಂಗಳೂರು ಉತ್ತರ ತಾಲೂಕು ಅಂತ ಅಂದ್ಬಿಟ್ಟು, ಈಗ ಬೆಂಗಳೂರಲ್ಲಿ ಭೂಮಿಗೆಲ್ಲ ಚಿನ್ನದ ಬೆಲೆ ಖಂಡಿತ ಅಲ್ವಾ? ಆದ್ರೂ ನೀವು ವ್ಯವಸಾಯ ಮಾಡ್ಬೇಕು ಮತ್ತೆ ರಾಸುಗಳನ್ನ ಸಾಕ್ಬೇಕು ಅಂತ ಒಂದು ಯಾಕೆ ಅನ್ಸುತ್ತೆ ನಿಮ್ಗೆ ಆತರ? ಸರ್, ನಮ್ ತಂದೆ ಕಾಲದಿಂದಾನು ಅದೇ ತರ ಇದು ಬಸಪ್ಪನ್ ಸಾಕ್ಬೇಕು ಅನ್ನೋ ಒಂದು ಕಾಯಿಸು. ಹಾಗಾಗಿ ಈಗೂ ಕೊಡ್ತಾ ಇದೀವಿ. ಓಕೆ ಸರ್, ಏನೆಲ್ಲಾಗಿದೆ ಇದಕ್ಕೆ? ಇದು 4 ಕಲ್ಲಾಗಿದೆ ಸರ್. 4 ಕಲ್ಲಾಗಿದೆಯಾ? ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾರಾ ಸರ್ ನೀವು? ಕೆಲಸ ಬೇಕಾದ್ರೆ ಜಾಸ್ತಿ ಇಲ್ಲ ನಮ್ ಕಡೆ. ಅಂದ್ರೆ ಈಗ ಎಷ್ಟಿರುತ್ತೆ ಅಷ್ಟು ಸಿಂಪಲ್ ಆಗಿ ಮಾಡ್ಕೊಂಡು ಹೋಗ್ತೀರಾ. ಈಗ ಏನ್ ಹೇಳ್ತಾ ಇದ್ದೀರಾ ಸರ್ ರೇಟ್ ಇದಕ್ಕೆ? ಸರ್ 5.5 ಲಕ್ಷ ಹೇಳ್ತಾ ಇದ್ವಿ. 5.5 ಲಕ್ಷ ಹೇಳ್ತಾ ಇದ್ದೀರಾ? ಕಡಿಮೆ ಅಂತಂದ್ರೆ ಎಷ್ಟಕ್ಕೆ ಬಿಡ್ಬೋದು ಸರ್ ನೀವು? ಸರ್ ಒಂದು 5 ಲಕ್ಷ ಬಂದ್ರೆ ಬಿಡೋಣ ಅಂತ. 5 ಲಕ್ಷ ಅಂದ್ರೆ ಹೆಚ್ಚು ಕಡಿಮೆ ಬಂದ್ರೆ ಬಿಡ್ತೀರಾ? ಮೇವು ಏನೆಲ್ಲ ಹಾಕ್ತಿದ್ದೀರಾ ಸರ್? ಸರ್ ತಿಂಡಿ, ರವೆ ಬೂಸ, ಚಕ್ಕೆ ಬೂಸ, ಹಾಲು ಎಲ್ಲ ಕೊಡ್ತಾ ಇದ್ದೀವಿ. ಎಲ್ಲ ಕೊಡ್ತೀರಾ? ಹಾಲು ಎಷ್ಟು ಲೀಟರ್ ಕೊಡ್ತೀರಾ ಸರ್? ಸರ್ 1 ಲೀಟರ್. 1 ಲೀಟರ್ ಕೊಡ್ತೀರಾ. ನೀವು ಎಷ್ಟೊತ್ತೆ ತಗೊಂಡ್ ಬಂದಿದ್ದೀರಾ ಸರ್? ಒಂದು 2.5 ಜೊತೆ ಹಾಕೊಂಡ್ಬಂದಿದೆ. ಒಂದ್ ಕರ ಕೊಟ್ಟಿದ್ದೀವಿ. ಇದು ಕೊಟ್ಬಿಟ್ರ? ಇದು ಎಷ್ಟು ಕೊಟ್ರಿ ಸರ್? ಇದು 1,30,000. 1,30,000. ಎಷ್ಟು ತಿಂಗಳು ಕರು ಸರ್ ಇದು? ಸರ್ ಇದು 12 ತಿಂಗಳು. 12 ತಿಂಗಳು, 1 ವರ್ಷದ್ದು. 1 ವರ್ಷದ. ಓಕೆ, ಈಗ ಸದ್ಯಕ್ಕೆ 2 ಜೊತೆ ಇದೆ ನಿಮ್ದು? 2 ಜೊತೆ ಇದೆ. ಇನ್ನೊಂದು ಜೊತೆ ಯಾವ್ದಿದೆ? ಸಣ್ಣ ಕರುಗಳು ಸರ್. ಈಗ ಈ ಒಂದು ಸಣ್ಣ ಕರುಗಳು ನಿಮ್ದೇನಾ? ಹೌದು ಸರ್. ಎಷ್ಟು ತಿಂಗಳು ಕರುಗಳು ಸರ್ ಇದು? ಸರ್ ಇವೆಲ್ಲ 7-8 ತಿಂಗಳು ಕರ. 7-8 ತಿಂಗಳು ಕರ. ನೀವೇ ಕೂಟ ಮಾಡಿರೋದಾ? ಹೌದೌದು. ಓಕೆ, ಕೂಟ ಎಲ್ಲ ಮಾಡಕ್ಕೆಲ್ಲ ಬರುತ್ತೆ ನಿಮ್ಗೆ? ಹೌದು ಸರ್. ಸುಳಿ ಗಿಳಿ ಫುಲ್ ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ. ಏನ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ ರೇಟ್? ಸರ್ 2,30,000 ಹೇಳ್ತಾ ಇದ್ದೀನಿ. 2,30,000. ಸರ್, ಈಗ ಒಬ್ಬ ತಗೊಳಕ್ ಬಂದಿರ್ತಕ್ಕಂಥ, ಈಗ ನನ್ನನ್ನು ಬಿಟ್ಬಿಡಿ, ನಾನೊಬ್ಬ ಕಾಮನ್ ಮ್ಯಾನ್ ಆಗಿ ನಾನು ಬಂದಿರ್ತೀನಿ, ನನ್ಗೆ ಗೊತ್ತಿರೋದಿಲ್ಲ ಇದ್ರ ಬಗ್ಗೆ ಎಲ್ಲ. ಅವಾಗ ನಾನು ಕೇಳ್ತೀನಿ, ಯಾಕೆ ಸರ್ ಇದಕ್ಕೆ 2,30,000 ಅಂತ ಕೇಳ್ತೀನಿ. ಅವಾಗ ನೀವು ಯಾವ ರೀತಿ ಅದಕ್ಕೆ ಉತ್ತರ ಕೊಡ್ತೀರಾ? ಸರ್ ಯಾಕೆ ಅಂತಂದ್ರೆ ಜಾತಿ, ಹಳ್ಳಿಕಾರು ಜಾತಿ, ನೀತಿ, ಇದರಿಂದ ರೇಟ್ ಜಾಸ್ತಿ. ರೇಟ್ ಅದ್ರೀಗ ಒಂದು ಸ್ಪೆಸಿಫಿಕೇಶನ್ ಇರುತ್ತೆ, ಕರೆಕ್ಟಾ? ಈಗ ಹಳ್ಳಿ ಕಾರಲ್ಲಿ ಬ್ರೀಡ್ ಇರ್ಬೋದು, ಈಗ ರೂಪಾಯಿ ಬಣ್ಣ ಅಂತ ಹೇಳ್ತಾರೆ, ಮತ್ತೆ ಸುಳಿ ಇರ್ಬೋದು, ಈ ತರದೆಲ್ಲ ಪಾಯಿಂಟ್ಸ್ ಇರುತ್ತೆ. ಹೌದು. ಈ ತರದ್ರಲ್ಲಿ ಯಾವ್ದೇ ರೀತಿ ಏನು ಇದ್ರಲ್ಲಿ ಏನು ಇರೋದಿಲ್ಲ, ಡಿಫೆಕ್ಟ್ ಇಲ್ಲ. ಹೌದು. ಆದ್ರಿಂದ ನೀವು 2,30,000 ಹೇಳ್ತಾ ಇದ್ದೀರಾ. ಸೊ ಮುಂದಕ್ಕೆ ಒಳ್ಳೆ ಚಪ್ರದ ಎತ್ತುಗಳು, ಒಳ್ಳೆ ಬೆಳವಣಿಗೆ ಆಗುವಂತ ಎತ್ತುಗಳು ಅಂತ ಅದಕ್ಕೋಸ್ಕರ ಹೇಳ್ತೀವಿ. ಓಕೆ, ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್? ಹೇಳ್ತೀನಿ ತಳಿ. 7483201012. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ನಾಗೇಂದ್ರ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ದೇವರಾಯನದುರ್ಗ. ಯಾವ ತಾಲೂಕು ಬರುತ್ತೆ? ತುಮಕೂರು ತಾಲೂಕು. ಸರ್, ಏನ್ ಅನ್ಸುತ್ತೆ ಜಾತ್ರೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಅನ್ಸುತ್ತೆ? ಹೌದು ಸರ್, ತುಂಬಾ ಚೆನ್ನಾಗಿದೆ ಸರ್. ನೀವು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದಾರೆ ಅನ್ಸುತ್ತೆ? ಹೌದು ಸರ್, ಹೌದು. ಫುಲ್ ಎಲ್ಲ ಬೋರ್ಡ್ ಹಾಕೊಂಡು ಹೌದು ಸರ್, ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದಾರೆ? ಹೌದು ಸರ್, ಹೌದು. ಓಕೆ, ಅಂದ್ರೆ ತುಂಬಾ ಖುಷಿಯಿಂದ ಮಾಡ್ತಾ ಇದಾರೆ? ಖುಷಿಯಿಂದ ಮಾಡ್ತಾ ಇದೀವಿ ಸರ್. ಓಕೆ, ಮತ್ತೆ ಚೆನ್ನಾಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ? ಹೌದು ಸರ್, ಹೌದು. ಓಕೆ, ಪ್ರತಿ ವರ್ಷ ಬರ್ತೀರಾ ನೀವು? ಪ್ರತಿ ವರ್ಷ ಬರ್ತೀರಿ ಸರ್. ನಿಮ್ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ನಮ್ಗೊಂದು 35 ಆಗುತ್ತೆ. 35 ಕಿಲೋಮೀಟರ್. 35 ಕಿಲೋಮೀಟರ್ ಇಂದ ಬರ್ತೀರಾ, ಖುಷಿಯಿಂದ ಜಾತ್ರೆ ಮಾಡ್ತೀರಿ ಸರ್. ಓಕೆ, ಈ ಬಾರಿ ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ರ ನೀವು? ಸರ್, ಒಂದ್ ಜೊತೆ, ಒಂದು ಒಂಟಿ. ಒಂದ್ ಜೊತೆ ಮತ್ತೆ ಒಂದು ಒಂಟಿ. ಓಕೆ, ಈಗ ನಿಮ್ ಪಕ್ಕ ಇರೋದು ಏನೆಲ್ಲಾಗಿದೆ ಸರ್ ಇದಕ್ಕೆ? 2 ಅಲ್ಲ ಸರ್. 2 ಅಲ್ಲ. ಇದನ್ನು ಗೇಮ್ ಐತಾ ಏನ್ ಸರ್ ಇದು? ಗೇಮಿಗೂ ಅಥವಾ ಶೋಕಿಗೂ ಅಥವಾ ಸರ್. ಓಕೆ, ಅಂದ್ರೆ ಈಗ ನೀವು ಕೆಲಸ ಮಾಡಿಸ್ತಿದ್ದೀರಾ ಪ್ರೆಸೆಂಟ್? ಪ್ರೆಸೆಂಟ್ ಮಾಡ್ತೀವಿ. ಏನ್ ಕೆಲಸ ಮಾಡ್ತೀರಾ ಸರ್? ಗಾಡಿ, ಉಳ್ಮೆ ಎಲ್ಲ ಕೆಲಸ ಮಾಡಿದ್ವಿ. ಎಲ್ಲ ಮಾಡ್ತೀರಾ? ಎಲ್ಲ ಮಾಡ್ತೀವಿ. ಇದಕ್ಕೆ ರೇಟ್ ಬಂದ್ಬಿಟ್ಟು ಏನ್ ಹೇಳ್ತಾ ಇದ್ದೀರಾ? ಸರ್ 3,85,000 ಹೇಳ್ತಾ ಇದ್ದೀರಿ. ಫೈನಲ್ ಒಂದ್ 3.5 ಆದ್ರೆ ಕೊಡ್ತೀರಿ ಸರ್. 3.5 ಆದ್ರೆ ಕೊಡ್ತೀರಾ? ಹೌದು ಸರ್. ಓಕೆ, ಮೇವು ಏನೆಲ್ಲ ಹಾಕ್ತಿದ್ದೀರಾ ಸರ್? ಸರ್ ರಾಗಿ ಹುಲ್ಲು, ಜೋಳ ಕಡ್ಡಿ, ಓಕೆ, ಚಕ್ಕೆ ಬೂಸ, ಹಿಂಡಿ, ಉರುಳಿ ಕೊಡ್ತೀರಿ ಸರ್. ಓಕೆ, ಇದು ಪಕ್ಕದ ಒಂಟಿನ? ಇಲ್ಲ ಸರ್, ಅವೆರಡು ಜೋಡಿ, ಇದು ಒಂಟಿ. ಇವೆರಡು ಜೋಡಿನ? ಹೌದು ಸರ್.
ಓಕೆ. ಇದಕ್ಕೆ ಏನಲ್ಲ ಅಂತ ಹೇಳಿದ್ರೆ ಎರಡಲ್ ಸರ್, ಎರಡಲ್ಲ. ಎರಡಲ್. ಇದು ಒಂಟಿ ಏನ್ ಹೇಳ್ತಿದ್ರ? ಸರ್ ಇದು 2.5 ಹೇಳ್ತಾ ಇದ್ದೀರಿ. 2.5 ಹೌದು ಹೇಳ್ತಿದ್ರ. ಸರ್. ಇದನ್ನ ಕೂಟ ಮಾಡ್ಕೋತೀರಲ್ಲ ಮಾರಾಟ ಮಾಡ್ಬಿಡ್ತೀರಾ? ಕೂಟಕ್ಕೆ ಬಂದ್ರೆ ಕೂಟ ಮಾಡ್ಕೊಂತೀರಿ, ಬಂದ್ರೆ ಕೊಡ್ತೀವಿ ಸರ್. ಓಕೆ. ಓಕೆ. ತಮ್ಮ ಫೋನ್ ನಂಬರ್ ಹೇಳ್ತೀರಾ? ಹೌದು ಸರ್, ಹೇಳಿ. 6364702950. ಥ್ಯಾಂಕ್ ಯು. ಓಕೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಮಂಜೇಗೌಡ. ಮಂಜೇಗೌಡ್ರು. ಎಲ್ಲಿಂದ ಬರ್ತಾ ಇದ್ರ? ಬೆಂಗಳೂರಿಂದ. ಬೆಂಗಳೂರು ಮಲ್ಸಂದ್ರ. ಮಲ್ಸಂದ್ರ. ಸರ್ ಬೆಂಗಳೂರಿಂದ ತುಮಕೂರಿಗೆ ಬರ್ತಾ ಇದ್ದೀರಾ ಜಾತ್ರೆ ಮಾಡಕ್ಕೆ ಅಂತ ಅಂದ್ಬಿಟ್ಟು? ವರ್ಷ ವರ್ಷ ಬರ್ತೀವಿ. ವರ್ಷ ಬರ್ತೀರಾ? ಈಗ ಬೆಂಗಳೂರಲ್ಲಿ ವ್ಯವಸಾಯ ಮಾಡೋರೆ ಕಡಿಮೆ, ಅಂತದ್ರಲ್ಲಿ ನೀವು ಎತ್ತುಗಳನ್ನೆಲ್ಲ ಸಾಕೊಂಡಿದ್ದೀರಾ, ಏನ್ ವರ್ಷ ವರ್ಷ ತಾತನ ಕಾಲಿಂದ ಕಟ್ತಾ ಇದೀವಿ ಸರ್. ಇದು ಸಂಕ್ರಾಂತಿ ಹಬ್ಬಕ್ಕೆ ಕಿಚ್ಚಾರ್ಸಕ್ಕೆ ಅವಾಗಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಅಂದ್ರೆ ಈಗ ನಿಮ್ಗೆ ಇದೆಲ್ಲ ಇರ್ಲೇಬೇಕು ಅಂತ? ಇರ್ಲೇಬೇಕು. ಈಗ ನೀವು ಅಲ್ಲಿ ಬೆಂಗಳೂರಲ್ಲಿ ವ್ಯವಸಾಯ ಯಾರು ಮಾಡಲ್ಲ? ವ್ಯವಸಾಯ ಮಾಡಲ್ಲ. ಮತ್ತೆ ಈಗ ಏನ್ ಮಾಡ್ತೀರಾ ಹಂಗಾದ್ರೆ ಇದನ್ನೆಲ್ಲ? ಅವಾಗಿಂದ ಸೋಕಿ ಕಟ್ತಾ ಇದೀವಿ ನಮ್ ತಾತನ ಕಾಲಿಂದ, ಅವಾಗಿಂದ ಮಾಡ್ತೇವೆ. ಅಂದ್ರೆ ಈಗ ಸದ್ಯಕ್ಕೆ ಶೋಕಿ ಅಂತ ಹೇಳ್ಬೋದಾ? ಶೋಕಿ ಎತ್ತುಗಳಂತ ಅನ್ಬೋದಾ ಇದನ್ನ? ಇಲ್ಲ, ಅಂದ್ರೆ ಕೆಲ್ಸದ್ದು ದುಡಿಮೆ ಎತ್ತು ಮಾಡ್ತೇವೆ ಸರ್ ನಾವು ಸೋಕೆ ಕಟ್ಟಿ. ಅಂದ್ರೆ ಈಗ ನೀವು ಸದ್ಯಕ್ಕೆ ದುಡಿಮೆ ಮಾಡಲ್ವಲ್ಲ? ಮಾಡಲ್ಲ ಸರ್. ಅಂದ್ರೆ ಈಗ ಬೇರೆ ಯಾರಿಗೂ ಕೊಡಲ್ಲ, ಈಗ ಬಾಡಿಗೆ ಗಿಡಿಗೆ ಅಂತೂ ಕೊಡಲ್ಲ? ಏನು ಕೊಡಲ್ಲ, ಬಂದ್ರೆ ಸೇಲ್ ಮಾಡ್ತೇವೆ. ಬಂದ್ರೆ ಸೇಲ್ ಮಾಡ್ತೀರಾ? ಏನಲ್ಲ ಆಗಿದೆ ಸರ್ ಇದಕ್ಕೆ? 4 ಕಲ್ಲಾಗಿದೆ ಸರ್. 4 ಕಲ್ಲಾಗಿದೆ. ಏನ್ ಹೇಳ್ತಿದ್ದೀರಾ ರೇಟು? 2.80 ಹೇಳ್ತಾ ಇದೀವಿ. 2.80 ಹೇಳ್ತಿದ್ರಾ? ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನೀವು? 2.5 ಬಂದ್ರೆ ಬಿಡ್ತೀನಿ. 2.5 ಬಂದ್ರೆ ಬಿಡ್ತೀರಾ? ಓಕೆ. ಮೇವು ಏನೆಲ್ಲ ಹಾಕ್ತಿದ್ರಾ ಸರ್? ರವೆ ಬೂಸ, ಚಕ್ಕೆ ಬೂಸ, ಅಳ್ಜೋಳ ಪುಡಿ, ಮತ್ತೆ ರಾಗಿ ಹುಲ್ಲು. ಹಸಿ ಹುಲ್ಲು ಕೊಡಲ್ಲ. ಅಂದ್ರೆ ಈಗ ಸ್ವಲ್ಪ ನೀವು ಕೊಂಡು ತಗೋಬೇಕು ಅಂತಂದ್ರೆ ಸ್ವಲ್ಪ ನಿಮ್ಗೆಲ್ಲ ಕಷ್ಟ ಆಗುತ್ತೆ ಅಲ್ವಾ? ಕಷ್ಟ ಆಗುತ್ತೆ ಸರ್. ಆದ್ರೂ ಇಷ್ಟದಿಂದ ಸಾಕ್ತೀರಾ ನೀವು? ಇದು ಬಿಟ್ರೆ ಬೇರೆ ಯಾವ್ದಿದೆ? ಅದಿದೆ ಓಕೆ. ಬಿಟ್ಬಿಟ್ಟು ಬನ್ನಿ ಸರ್. ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಹಲವಾರು ರೈತರು ಮೂಲತಃ ಕೃಷಿಕ ಕುಟುಂಬದಿಂದ ಬಂದಿರತಕ್ಕಂಥವ್ರು ಬೆಂಗಳೂರಲ್ಲಿ ಇದ್ರು ಸಹ ಬೆಂಗಳೂರಲ್ಲಿ ವ್ಯವಸಾಯ ಮಾಡ್ಲಿಲ್ಲ ಅಂತಂದ್ರೂ ಏನೊಂದು ಪ್ರೀತಿ, ರಾಸುಗಳ ಮೇಲೆ ಇರ್ತಕ್ಕಂಥ ಪ್ರೀತಿಗಾಗಿ ಒಂದು ರಾಸುಗಳನ್ನ ಕಡಿತಾರೆ. ಸರ್ ಈ ಒಂದು ಜೊತೆ ಎತ್ತುಗಳು ನಿಮ್ದೇನಾ? ನಮ್ದೇ ಸರ್. ಕರುಗಳು ಅಂದ್ರೆ ಎಷ್ಟು ತಿಂಗಳಾಗಿದೆ ಸರ್ ಇದಕ್ಕೆ? ಸರ್ 9 ತಿಂಗಳಾಗಿದೆ. 9 ತಿಂಗಳು ಅಂದ್ರೆ ಅಲ್ಲಾಗಿಲ್ಲ. ಇನ್ನ ಅಲ್ಲಾಗಿಲ್ಲ. ಹಾಲಲ್ಲ. ಓಕೆ. ಏನ್ ಹೇಳ್ತಿದ್ದೀರಾ ರೇಟ್ ಇದಕ್ಕೆ? ಸರ್ 1.30 ಹೇಳ್ತಾ ಇದ್ವಿ. 1.30 ಹೇಳ್ತಿದ್ರಾ? ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್? 1.20 ಕೊಡ್ತೀನಿ ಸರ್. 1.20 ಬಿಡ್ತೀರಾ? ಇದೇ ನೀವೇ ಕೂಟ ಮಾಡಿತಾ ಏನು? ಇಲ್ಲ ಸರ್, ಅವ್ರೆ ನಾವು ತಂದಿದ್ದು. ನೀವ್ ತಗೊಂಡ್ ಬಂದಿದ್ದೀರಾ? ಬೂಕದಲ್ಲಿ ಅವರೇ ಕೂಟ ಮಾಡಿದ್ದು. ಬುಕ್ಕ ಜಾತ್ರೆಗೆ ಹೋಗಿದ್ರಾ? ಅವಾಗಿದ್ದು. ಓಕೆ. ಬುಕ್ಕ ಜಾತ್ರೆಯಿಂದ ತಗೊಂಡ್ ಬಂದಿತ್ತು, ತಂದಿದ್ದು ಸರ್. ಈಗ 1.30 ಹೇಳ್ತಾ ಇದ್ದ. ಓಕೆ. ಬಂದ್ರೆ ಒಳ್ಳೆ ರೇಟ್ ಬಂದ್ರೆ ಕೊಡ್ತೀರಾ? ಬಿಡ್ತೀವಿ ಸರ್. ಓಕೆ ಫೈನ್ ಸರ್. ಈಗ ಇದಕ್ಕೆ ಹಾಲೆಲ್ಲ ಹಾಕ್ತಿರಾ ತಾನೆ? ಎಷ್ಟು ಲೀಟರ್ ಹಾಕ್ತೀರಾ ಸರ್ ಇದಕ್ಕೆ? ಹಾಲೇನು ಹಾಕಲ್ಲ ಸರ್. ರವೆ ಬೂಸ, ಚಕ್ಕೆ ಬೂಸ ಒಂದ್ಲಿ, ಅದೇ ಮಾಮೂಲಿ ಯಾವ ಓವರಿಗೆ ಏನ್ ಕೊಡ್ತೀವಿ ಇದಕ್ಕೂ ಅಷ್ಟೇ. ಈಗ ನಿಮ್ಮಲ್ಲಿರೋ ಯಾವ್ದೇ ರಾಸಿಗೆ ನೀವು ಹಾಲು ಹಾಕಲ್ಲ? ಓಕೆ ಫೈನ್ ಸರ್. ತಮ್ಮ ಫೋನ್ ನಂಬರ್ ಹೇಳ್ತೀರಾ? 9663887574. ಓಕೆ ಥ್ಯಾಂಕ್ ಯು. ಇನ್ನು ಈ ಒಂದು ದನಗಳ ಜಾತ್ರೆನಲ್ಲಿ ವ್ಯಾಪಾರ ಸಹ ಚೆನ್ನಾಗಿ ನಡೀತಾ ಇದೆ. ನೋಡ್ತಾ ಇರ್ಬೋದು, ರೈತರು ವ್ಯಾಪಾರ ಮಾಡೋದು ತಗೊಳ್ಳೋದು ಎಲ್ಲ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಒಬ್ರು ರೈತರನ್ನ ನಾನು ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ದಿನೇಶ್ ಅಂತ. ದಿನೇಶ್ ಅವ್ರು ಎಲ್ಲಿಂದ ಬರ್ತಾ ಇದ್ರ? ಸರ್ ನಮ್ದು ಅಂದಿಗುಟ್ಟೆ ಅನ್ಬಿಟ್ಟು ನೆಲಮಂಗಲ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್. ಓಕೆ ಸರ್. ಏನ್ ಅನ್ಸುತ್ತೆ ಜಾತ್ರೆ? ತುಮಕೂರಲ್ಲಿ ದನಗಳ ಜಾತ್ರೆ ನಡೀತದೆ, ಏನ್ ಅನ್ಸುತ್ತೆ? ತುಂಬಾ ಚೆನ್ನಾಗಿ ನಡೀತಾ. ತುಂಬಾ ಚೆನ್ನಾಗಿ ನಡೀತದೆ. ಆದ್ರೆ ನನ್ನ ಪ್ರಕಾರ ಸ್ವಲ್ಪ ರಾಸುಗಳು ಕಡಿಮೆ ಆಗಿದೆ ಅನ್ಸುತ್ತೆ. ಕಮ್ಮಿ ಆಗಿದೆ. ಕಡಿಮೆ ಆಗಿದೆ. ಕಟ್ಟೋರು ಕಡಿಮೆ ಆಗಿದ್ದಾರೆ ಅಂತ. ಓಕೆ. ಮತ್ತೆ ಈಗ ತಗೊಳ್ಳೋರೆಲ್ಲ ಬಂದು ಹೇಳ್ತಾ ಇದಾರೆ ಸರ್? ಕೇಳ್ತಾ ಇದ್ದಾರೆ. ನಿಮ್ ಪ್ರಕಾರ ಅಂದ್ರೆ ಮೊದ್ಲಿಗಿಂತ ವಹಿವಾಟೆಲ್ಲ ಕಡಿಮೆ ಆಗಿದೆ? ಇಲ್ಲ, ಸಿಕ್ಕಾಪಟ್ಟೆ ವ್ಯವಹಾರದಲ್ಲಿ ತುಂಬಾ ರೇಟ್ ಎಲ್ಲ ಸಿಕ್ಕಾಪಟ್ಟೆ ಜಂಪ್ ಆಗಿದೆ. ರೇಟ್ ಜಂಪ್ ಆಗಿದೆ, ಬಟ್ ವ್ಯವಹಾರ ಕಮ್ಮಿ ಇದೆ. ವ್ಯವಹಾರ ಕಡಿಮೆ. ಹೌದು. ಈಗ ಇದು ನಿಮ್ದೇನಾ ಸರ್ ಬೀಜ ಬಿತ್ತನೆವರಿ? ಹೌದು ನಮ್ದೇ. ಏನೆಲ್ಲ ಆಗಿದೆ ಸರ್ ಇದಕ್ಕೆ? ಇವಾಗ 2 ಆಗಿದೆ. 2 ಆಗಿದೆ. ಕ್ರಾಸಿಂಗ್ ಎಲ್ಲ ಮಾಡಿಸ್ತಾ ಇದ್ದೀರಾ? ಕ್ರಾಸಿಂಗ್ ಮಾಡಿಸ್ತೀವಿ. ಏನ್ ಚಾರ್ಜ್ ಮಾಡ್ತಾ ಇದ್ದೀರಾ ಸರ್? 500 rupees. 500 rupees. ಹೌದು. ಈಗ ಬರ್ತಾರೆ, ಈಗ ಮನೆ ಹತ್ರ ಎಲ್ಲ ಹುಡಿಕೊಂಡು ರೈತರು ಬರ್ತಾರೆ? ಹೌದೌದು ಬರ್ತಾರೆ. ಓಕೆ. ಮನೆ ಹತ್ರ ಬೇರೆ ಒಂದಿದೆ, ಬಟ್ ಇದು ನಾವು ಕ್ರಾಸಿಂಗ್ ಮಾರಾಟಕ್ಕೆ ಅಂತ ತಂದಿದೀವಿ. ಮಾರಾಟಕ್ಕೆ ತಂದಿದ್ದೀವಿ. ಏನ್ ಹೇಳ್ತಿದ್ದೀರಾ ರೇಟು? ನಾವ್ ಇದಕ್ಕೆ 1 ಕಾಲು ಹೇಳ್ತೀವಿ. 1 ಕಾಲು ಹೇಳ್ತಿದ್ರ? ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನೀವು? ಫೈನಲ್ 1 ಲಕ್ಷ ಬಂದ್ರೆ ನಾವು 1 ಲಕ್ಷ ಬಂದ್ರೆ ಬಿಡ್ತೀರಾ ಸರ್? ಮೇವು ಏನೆಲ್ಲ ಹಾಕ್ತಿದ್ರ? ಇಂಡಿ ಬೂಸ, ಚಕ್ಕೆ ಬೂಸ, ರವೆ ಬೂಸ, ಜೋಳ, ಗೋಧಿ, ಅಕ್ಕಿ ನುಚ್ಚು ಎಲ್ಲ ಆಗ್ತದೆ. ಇದು ಬಿಟ್ರೆ ಬೇರೆ ಯಾವ್ದಾದ್ರು ಇದೆಯಾ ನಿಮ್ದು? ಬೇರೆ ಮನೆಯಲ್ಲಿ ಒಂದು ಕ್ರಾಸಿಂಗ್ ಇಲ್ಲಿ ಕಟ್ಟಿರುವಂತದ್ದು? ಇಲ್ಲಿರೋದು ಈ 3 ಇದೆ ಸರ್. ಒಂದ್ ಜೊತೆ ಕೊಟ್ಬಿಟ್ಟಿದೀವಿ. ಅಲ್ಲ ಇದು ನಿಮ್ದೇನಾ? ಇದು ನಮ್ದೆ. ಇದು ಒಂಟಿನ? ಎಲ್ಲ 120 ಇದೆ. ಎಲ್ಲ 3 120? 3 120 ಇದೆ. ಏನೆಲ್ಲಾಗಿದೆ ಸರ್ ಇದಕ್ಕೆ? ಇದೆಲ್ಲ ಇನ್ನಲ್ಲ ಸರ್, ಇನ್ನ 1 ವರ್ಷ ಅಲ್ಲಾಗೋದಿಲ್ಲ. ಅಂದ್ರೆ ಈಗ 1 ವರ್ಷ ಆಗಿದೆ ಇದಕ್ಕೆ? 1 ವರ್ಷ 14 ತಿಂಗಳಾಗಿದೆ ಅಷ್ಟೇ. 14 ತಿಂಗಳು. ಹೌದು. ಓಕೆ.
ಈಗ ಇದು ಬಂದ್ರೆ ಕೂಟ ಮಾಡ್ಕೋತೀರಾ ಇಲ್ಲ? ಊಟ ಬಂದ್ರು ಮಾಡ್ತೀವಿ, ಇಲ್ಲ ಅಂದ್ರೆ ಒಂಟಿ ಬಂದ್ರು ಕೊಡ್ತೀವಿ. ಓಕೆ, ಏನ್ ಹೇಳ್ತಾ ಇದಾರೆ ಸರ್ ರೇಟ್? ನಾವು 1.20 ಹೇಳ್ತಾ ಇದ್ದೀವಿ. 1.27. ಈಗ ಇದೆಷ್ಟು ತಿಂಗಳು ಕರುಗಳು ಸರ್ ಇದು? ಅದು ಬಂದು ನಾವು ಘಾಟಿಲಿ ತಗೊಂಡಿದ್ವಿ ಸರ್, ಅದು 1 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದೀವಿ. ಹಾ, ಇದಕ್ಕೆ ಕೂಟ ಮಾಡಿ ವರ್ಷ ಸಾಕೋಣ ಅಂತ ಮಾಡಿದ್ವಿ. ಓಕೆ. ಎಷ್ಟು ತಿಂಗಳಾಗಿದೆ ಇದಕ್ಕೆ ಕರುಗೆ? ಇದೆಲ್ಲ ಒಂದು 12 ತಿಂಗಳು 13 ತಿಂಗಳು ತರ ಇದೆ. ಅಂದ್ರೆ ಒಂದು ತುಂಬಾ ಚಿಕ್ಕ ವಯಸ್ಸು. ಓಕೆ, ಇದು ಅದಕ್ಕಿಂತ ಚಿಕ್ಕ ವಯಸ್ಸು. ಇದೇನ್ ಕೂಟ ಮಾಡ್ತೀರಾ ಇಲ್ಲ ಮಾರಾಟ ಇಲ್ಲ, ಮಾಡ್ತೀರಾ? ಜಾತ್ರೆಲಿ ಇಲ್ಲೇ ತಗೊಂಡಿರೋದು. ಇಲ್ಲೇ ಸಿದ್ಧಗಂಗಾ. ಹಾ ಎಷ್ಟಕ್ಕೆ ತಗೊಂಡ್ರಿ? ಸರ್ 50,000. 50,000ಕ್ಕೆ. ಓಕೆ ಫೈನ್ ಸರ್, ಇದನ್ನ ಕೊಟ್ಬಿಡ್ತೀರಾ ಏನು? ಇಲ್ಲ, ಬೇರೆನ ಬಂದ್ ಕೇಳಿದ್ರೆ ಕೊಡ್ತೀವಿ. ಓಕೆ ಫೈನ್ ಸರ್, ತಮ್ಮ ಫೋನ್ ನಂಬರ್ ಹೇಳ್ತೀರಾ? 9731 906918. ಓಕೆ, ಥ್ಯಾಂಕ್ ಯು.